ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಇವತ್ತು ನಾವು ರಾಜಮಂಡ್ರಿಯಲ್ಲಿದ್ದೀವಿ, ರಾಜ್ ಮಹೇಂದ್ರವರಂ. ಇವತ್ತು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಿನ್ನೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಬಂದು ಲೇಟ್ ಆಯಿತು, ಮಲಗಿ ಈಗ ಬೆಳಿಗ್ಗೆದ್ದು ಮತ್ತೆ ನಮ್ಮ ಡ್ರೈವ್ ಸ್ಟಾರ್ಟ್ ಮಾಡಬೇಕು. ಈಗ ಇಲ್ಲೇ ಒಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ಇದೆ, ಸಿತಾರ ಏನೋ ಅಂತ, ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ನಮ್ಮ ಡ್ರೈವ್ ಸ್ಟಾರ್ಟ್. ಫಸ್ಟು ನಮ್ಮ ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದಾರೆ, ಅವರು ವಿಜಯವಾಡದಲ್ಲಿ ಹೇಳ್ಕೊಳ್ತಾರೆ. ಅಲ್ಲಿಂದ ನಾವು ಮತ್ತೆ ನಮ್ಮ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ. ವಿಜಯವಾಡದವರೆಗೆ 8 ಮೆಂಬರ್ಸ್ ಕಾರಲ್ಲಿ ಹೋಗ್ತೀವಿ. ಸ್ವಲ್ಪ ಟೈಟ್ ಆಗುತ್ತೆ, ಸೊ ಅಲ್ಲಿವರೆಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ನೋಡಿ ಈ ಗರಂ ದೋಸೆ ಎಟ್ಲಂದ್ರೆ ಸೂಪರ್ ಒಂದ. ರವಾ ದೋಸೆ ಬಂದಿದೆ. ನೋಡಿ MLA ಇದೆ, MLA ಸ್ಪೆಷಲ್ ದೋಸೆ ಅಂತ ನೋಡಿದೆ ನೋಡಿ. ಬಬ್ಬ ಏ ಮುಂದಿಲೆ. ಇವಾಗ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಈ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಇಲ್ಲಿ ಫೇಮಸ್ ಪೂತ್ರೇಕ್ಲು, ಆ ಪೂತ್ರೇಕ್ಲು ತಗೊಳಕ್ಕೆ ಹೋಗ್ತಾ ಇದ್ದೀವಿ ನಡ್ಕೊಂಡು ಎಲ್ಲರೂ. ನೋಡ್ಕೊಂಡು ಓ ಜಗಳ, ಬರೀ ಜಗಳ. ಎಲ್ಲೇ ಹೋಟ್ಲ ಹತ್ರ ಕಾರ್ ಇಟ್ಬಿಡ್ತೀನಿ ಅಷ್ಟೇ. ಹೋಟ್ಲ ಹತ್ರ ನೋಡಿ ಪೂತ್ರೇಕ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ ನಮ್ಮ ದತ್ತ. ಅದರಲ್ಲಿ ಚಾಪೆ ದಿಂಬು ಎಲ್ಲ ತಗೊಂಡ್ಬಿಟ್ಟಾನೆ, ಬೆಡ್ಶೀಟು. ಇಲ್ಲೇ ಈಗ ಎಂಥದ್ದೆಲ್ಲ ಸಿಕ್ಕರೆ ಹಾಸಿಗೆ ಮಕ್ಕೊಂಬಿಡ್ಬೋದು. ಸರ್ ಎನ್ಕಲ್ ತಿರ್ಗಿ ಲುಕ್ ಇಲ್ಲ ఒకటి. కోవా ಬಗ್ಗೆ ಡಿಸ್ಕಷನ್. ನಾನಿದು ಈಗ ಹೋಗ್ತಾ ఆత్రేయపురం స్పెషల్ పూతరేకులు తినండి, ఎంజాయ్ చేయండి. ನೋಡೆಲ್ಲ పూతరేకులు ಆಕರೇకులు ಎಲ್ಲ ತಗೊಂಡು ಕಾರ ಕೂತ್ಕೊಂಡಿವಿ. ಈಗ ಇಂದು ಘಟಾನೆ ಘಟನೆಗಳು ಹಿಂದಕ್ಕೆ ಆಗ್ಬಿಟ್ಟಿವಿ. ಶರತ್ ಮೊಹಮ್ಮದ್ ಶರತ್ನ ಟೂ ಶರತ್ ಎಸ್ ಸ್ಕ್ವೇರ್ ಇಸ್ ಸಿಟ್ಟಿಂಗ್ ಬಿಹೈಂಡ್. Let's go boys. ನೋಡಿ ವಿಜಯವಾಡಕ್ಕೆ ಬಂದು ರೀಚ್ ಆದ್ವಿ. ಇವಾಗ ಶ್ರೀ ಕನಕದುರ್ಗ ಟೆಂಪಲ್ಗೆ ಹೋಗ್ತಿದ್ದೀವಿ. ನೋಡಿ ಪ್ರಕಾಶಂ ಬ್ಯಾರೇಜ್ ಇದೆ ಅಲ್ಲಿ. ಇಲ್ಲಿ ನೋಡಿ ನಮ್ಮ ಪಕ್ಕದವರಿದ್ದಾನೆ, ಮೇಲೆ ಅಮ್ಮವರು, ಕೆಳಗಡೆ మాటెత్తే ఇరిటేషన్ వస్తుంది. ఇంకా మీరు నేను అట్టే అంటే నీకు అట్టే అయితే చూడు అన్నప్పుడు మాకేం ప్రౌడ్గా ఉంటుంది. సపోర్ట్ చేస్తున్నా, అంత పిచ్చి లేదబ్బా. ఊరే మాట ఎత్తితే ఆడికే. ಸೊ ಇವಾಗ ಕನಕದುರ್ಗ ಟೆಂಪಲ್ ಮುಗೀತು ವಿಜಯವಾಡದಲ್ಲಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಲ್ಲಿ ತೋರಿಸಿ ಮುಂದೆ ಅಲ್ಲ ಇನ್ನು ಎಲ್ಲ ಮುಗಿಸ್ಕೊಂಡು ಇವಾಗ ಬ್ಯಾಕ್ ಟು ಬೆಂಗಳೂರು ಹೊಡಿತಾ ಇದ್ದೀವಿ. ಈಗ ಟೈಮ್ ಆಗಲೇ 3 ಗಂಟೆ 3:30 ಆಗಿದೆ. ಬೆಂಗಳೂರಿಗೆ ಬೆಳಿಗ್ಗೆ 3 ಗಂಟೆಗೆ ತೋರಿಸ್ತದೆ. 3 ಗಂಟೆಗೆ ತೋರಿಸ್ತೈತಾ? ಈಗ ಬರ್ತದೆ ಡೈಲಾಗ್ಗಳು ಅವಾಗೆಲ್ಲ ಏಮೋದು ಇನ್ನು ಮಧ್ಯದಾಗೆಲ್ಲ ಟೆಂಪಲ್ಗೆ ಅವ್ರನ್ನ ಕರ್ಕೊಂಡು ಹೋಗಿ ಬಿಟ್ಟು ಅವ್ರು ಕೂಡ ಈತ ಶೂಟಿಂಗ್ ಮಾಡೋಣ ಗೋದಾವರಿದಾಗ. ಅದು ಬೆಳಿಗ್ಗೆ ಅದು ಹೇಳಿದ್ದು 7 ಗಂಟೆಗ, ಅದು ಬೇರೆ ಕತೆ ಇದು ಬೇರೆ. ಇಲ್ಲಿ ಬರಕ್ಕೆ 4 ಗಂಟೆ ಆದಿತ್ತು. ಅದನ್ನ ಪಾಸ್ ಮಾಡೋ ಸ್ವಲ್ಪ ಸೆನ್ಸರ್ ಮಾತು. ಸೊ ಇವಾಗ ಮುಗಿಸ್ಕೊಂಡು ಎಲ್ಲಾದ್ರೂ ಆನ್ ದ ವೇ ಲೈಟಾಗಿ ತಿನ್ಕೊಂಡು
ಸ್ಟಾರ್ಟ್ ಆಗ ಡ್ರೈವ್. ಶಿವು ಇವಾಗ ಡ್ರೈವ್ ಮಾಡ್ತಾನೆ ಫುಲ್ ರ್ಯಾಶ್, ಹೆವಿ ರ್ಯಾಶ್. ಹಾಂ ಲೈಟಾಗಿ ಅಂದ್ರೆ ಅವೇ ಬಿಸ್ಕೆಟ್ ಪಸ್ಕೆಟ್ ಸ್ನ್ಯಾಕ್ಸ್ ಬಿಡೋದು ನೋಡಿ. ಇವಾಗ ಇಲ್ಲಿ ಪ್ರಕಾಶಂ ಬ್ಯಾರೇಜ್ ಅಂತ ಬರುತ್ತೆ, ಅದು ಯಾವಾಗೋ ಹಳೇ ಕಾಲದಾಗ ಕಟ್ಸಿರೋದು. ಇವಾಗ ಎಲ್ಲ ಡಾಬಾಗೆ ಹಾಕ್ತೀವಿ ಊಟ ಮಾಡೋಕ್ಕೆ. ಹಂಗೆ ಸುಮ್ಮನೆ ರೈಟಾಗಿ ತಿಂದ್ಕೊಳ್ಳೋಣ ಅಂಥೇಳಿ. ಇಲ್ಲೇನಾದರೂ ಸಿಕ್ಕರೆ ಇಲ್ಲಿ ಸಿಗುತ್ತೆ ಏನೋ ಒಂದು. ಟೈಮ್ ಆಗಲೇ 4 ಆಗಿದೆ, 4:15. ಏನಾದರೂ ಸ್ಟಾರ್ಟ್ರು ಇಲ್ಲ ಏನಾದರೆ ಲೈಟಾಗಿ ಒಂದೆರಡು ರೊಟ್ಟಿ ಕರಿ ತಿಂದು ಹೊರಡೋದಿಲ್ಲಿಂದ. ಟೀ ಕುಡ್ಕೊಂಡು. ಟೀ ಐತಿಲ್ಲ ಇಲ್ಲಿ? ರೋಟಿ ನೋಡೋದು ಸೂಪರಾಗಿದೆ. ದಾಲ್ ತಡ್ಕ ರೊಟ್ಟಿ ಮಸ್ತಿದೆ. ಒಂದು ನಾರ್ಮಲ್ ವಾಟರ್ ಹೇಳ್ಬೇಕು ಸರ್. ದಾಲ್ ತಡ್ಕ ನಮ್ಮ ಕಡೆ ಥರ ಇಲ್ಲ, ಫುಲ್ ಸ್ಪೈಸಿ ಬಾಟಲ್, ಭಾಳ ಸೂಪರ್ ಇದೆ. पानी का बोतल नॉर्मल देना है. ಹಾಂ ಹಾಂ. ತಣ್ಣಗೆ 2 ರೊಟ್ಟಿ ದಾಲ್ ತಿಂದು, ಹಾಂ ಬಿಸಿ ರೊಟ್ಟಿ ಬಿಸಿ ತಣ್ಣಗೆ ಬಿಸಿ ಬಿಸಿ ರೊಟ್ಟಿ ದಾಲ್ ಜೀರಾ ರೈಸ್ ತಿಂದು ಮತ್ತೆ ಹೈವೇ ಇಟ್ಕೊಂಡಿದ್ದೀವಿ. ಆರಾಮಂಗೆ ಹೋಗೋದು. ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯಬೇಕು. ಇವಾಗ ಪಲ್ಲೆ ರುಚುಲ ಅಂತಿದೆ ನೆಲ್ಲೂರ್ ಹತ್ರ, ಅಲ್ಲಿ ಊಟ ಮಾಡಕ್ಕೆ ಹೋಗ್ತಾ ಇದೀವಿ. ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ದೋಸಕಾಯಿ ಪಪ್ಪು, ದೋಸಕಾಯಿ ಚಟ್ನಿ ಸೂಪರ್ ಇದೆ, ಸ್ಪೈಸಿ ಭಾಳ ಚೆನ್ನಾಗಿದೆ. ಹೈವೇದಲ್ಲಿ ಇಂಥ ಚಿಕ್ಕ ಡಾಬಾಗಳು ನೋಡಿ ನಾವೇನೋ ಅನ್ಕೊಂತೀವಿ, ಬಟ್ ಇಲ್ಲೇ ಫುಡ್ ಭಾಳ ಟೇಸ್ಟ್ ಇರುತ್ತೆ, ಭಾಳ ಚೆನ್ನಾಗಿದೆ. ಆಯಿತು, ಟ್ರಿಪ್ ಮುಗೀತು, ಎಂಗೇಜ್ಮೆಂಟ್ ಆಯಿತು. ಇನ್ನೇನು ಇವಾಗ ನಾಳೆಯಿಂದ ಬ್ಯಾಕ್ ಟು ವರ್ಕ್.